ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇದೇ ಕಾರಣದಿಂದ ನಾನು ತುಂಬ ದಿನದಿಂದ ವೀಡಿಯೋ ಹಾಕಿರಲಿಲ್ಲ. ನಮ್ಮ ಮನೆಯವ್ರಿಗೆ ಕೈ ಫ್ರ್ಯಾಕ್ಚರ್ ಆಗಿದೆ. ಆದ್ರೂ ಡ್ಯಾನ್ಸ್ ಮಾಡ್ಕೊಂಡು ಖುಷಿಯಾಗಿದ್ದಾರೆ. ಕೈ ಮುರಿದೋಗಿದ್ದು ಕೊಬ್ಬು ನೋಡು ಅಂತ ಇದೆ. ಮ್ಯೂಟ್ ಆಗಿದ್ದೆ, ನಾನೇ ಮ್ಯೂಟ್ ಮಾಡಿದ್ದೀನಿ. ಮ್ಯೂಸಿಕ್ಕೂ ಬರ್ತಿತ್ತು, ಅದಂಗಾಗಿ ಕಾಪಿರೈಟ್ ಆಗುತ್ತೆ ಅಂತ. ಮಾರನೆಗೆ ಇದು ತಿಂದು ಪುಳಿಯೋಗರೆ ಮಾಡಿದ್ದೆ. ಕಾಲು ಸೊಪ್ಪು ಕೊಡ್ತಿದ್ರು ಬೆಳಗ್ಗೆ, ಕಾಲು ಸೊಪ್ಪು ಮಾಡಿದ್ದೆ. ಪುಳಿಯೋಗರೆ ಮಾಡಿದೆ, ತಿನ್ಕೊಂಡು ಮಾತಾಡ್ಸ್ಕೊಂಡು ನನ್ನ ಮಗನ ಜೊತೆ ಏನಾದ್ರು ಡಿಸ್ಕಸ್ ಮಾಡ್ಕೊಂಡು ಮಾಡ್ತಾಯಿದ್ವು. ಮನೆ ಒಳಗಡೆನೇ ಕೈ ಫ್ರ್ಯಾಕ್ಚರ್ ಆಗಿರೋದು, ಗಾಡಿಯಿಂದ ಬಿದ್ದೋ ಏನೂ ಇಲ್ಲ. ಗ್ರಹಚಾರಕ್ಕೆ ಇಟ್ಟರು ಎಲ್ಲೋದ್ರೂ ಬಿಡಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಏನೇ ಕೈ ಫ್ರ್ಯಾಕ್ಚರ್ ಆಗಿದ್ರು ಏನೇ ಆಗಿದ್ರೂ ನಾವು ಆದಷ್ಟು ಖುಷಿಯಾಗಿರೋಕ್ಕೆ ಟ್ರೈ ಮಾಡ್ತೀವಿ 3 ಜನ. ಮಧ್ಯಾಹ್ನಕ್ಕೆ ಚಿಕನ್ ಮಾಡಿದ್ದೆ. ಆವಾಗಲೇ ಬೆಳಿಗ್ಗೆ ಕೈಯಲ್ಲಿ ತಿನ್ನಿಸ್ತಾಯಿದ್ದೆ, ಇವಾಗ ಸ್ಪೂನಲ್ಲಿ ಯಾಕಪ್ಪ ತಿನ್ನಿಸ್ತಾ ಇದ್ದೀನಿ ಅಂದರೆ, ನಾನ್ ವೆಜ್ ನಾನು ಮುಟ್ಟಲ್ಲ, ನಾನು ಪ್ಯೂರ್ ವೆಜಿಟೇರಿಯನು. ಆದಷ್ಟು ಎಷ್ಟೋ ವೀಡಿಯೋದಲ್ಲಿ ಹೇಳಿದ್ದೀನಿ, ಹಾಗಾಗಿ ಸ್ಪೂನಲ್ಲಿ ತಿನ್ನಿಸ್ತಾ ಇದ್ದೀನಿ. ಇದು ನೆಕ್ಸ್ಟ್ ಡೇಗೆ ಸೊಪ್ಪು ಸಾರು ಮತ್ತು ಪಲ್ಯ 2 ಮೊಟ್ಟೆ ಕೊಟ್ಟಿದ್ದೆ. 1 ತಿಂಗಳು 10 ದಿನ ಆದಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು. ಸ್ವಲ್ಪ ವೀಡಿಯೋ ಮಾಡಿದ್ದೇನೆ ಅಷ್ಟೇ, ತುಂಬ ವೀಡಿಯೋ ಮಾಡಿಲ್ಲ. 1 ತಿಂಗಳು 10 ದಿನ ಆದಮೇಲೆ ಹಾಸ್ಪಿಟ್ಲಿಗೆ ಹೊರಡ್ತಾ ಇದ್ದೀವಿ. ನಾನು ಡೋರೆಲ್ಲ ಲಾಕ್ ಮಾಡೋಷ್ಟರಲ್ಲಿ ರಿಪೋರ್ಟೆಲ್ಲ ಎತ್ಕೊಂಡು ಗಾಡಿಗೆ ಹಾಕ್ತಾಯಿದ್ದಾರೆ. ಎಷ್ಟೊತ್ತಿಗೆ ಕೈ ಅದೆಲ್ಲ ಪ್ಲಾಸ್ಟರ್ ಬಿಚ್ಚಿಸ್ಲಿ ಅಂತ ಅವ್ರಿಗೆ ತೋರಿಸ್ತೀನಿ. ಕೈ ಅದು ವೀಡಿಯೋದಲ್ಲಿ ಲೆಫ್ಟ್ ಕಾಣ್ತಾ ಇದೆ, ರೈಟ್ ಕೈ ಆಗಿರೋದು. ಇವಾಗ ಬಿಚ್ಚಿಸ್ಕೊಂಡು ಬಂದ್ವಿ, ಬೇಗ ಬಂದ್ಬಿಟ್ವಿ ಇವತ್ತು. 10:30 ಹೋಗಿ 12 ಗಂಟೆಗೆಲ್ಲ ಮನೇಲಿದ್ವಿ, ರಶ್ ಇರಲಿಲ್ಲ. ಹೆಂಗೆ ಅನಿಸುತ್ತೆ ಚಿನ್ನ? ಪರವಾಗಿಲ್ಲ. ಫೋಲ್ಡ್ ಮಾಡ್ಬೋದಾ? ಮಾಡ್ತಾ ಇದ್ದೀನಿ. ಮಾಡ್ಬೋದಾ? ಇಲ್ಲಿ ಕಟ್ಟಾಗಿತ್ತು, ಇಲ್ಲಿ ತೋರಿಸ್ತೀನಿ. ಈ ಮಧ್ಯ ಮೂಳೆ, ಆಮೇಲೆ ಮತ್ತೆ ಡೊಂಕ ಆಗಿತ್ತು, ಸ್ವಲ್ಪ ಮೂಳೆ ಡೊಂಕ. ಟೀ ಮಾಡಲಾ? ಟೀ ಮಾಡಿಬಿಟ್ಟು ಅಡುಗೆ ಮಾಡಬೇಕು. ಅದು ಸ್ವಲ್ಪ ಈಗ ಬಿಸಿನೀರಲ್ಲಿ ಇಟ್ಕೊಳ್ಳೋಕೆ ಹೇಳಿದ್ದಾರೆ. ಮತ್ತು ಎಕ್ಸಸೈಜ್ ಸ್ವಲ್ಪ ಹಿಂಗೆ ಫೋಲ್ಡ್ ಮಾಡೋಕ್ಕೆ, ಮತ್ತು ಬೆಲ್ಟ್ ಕೊಟ್ಟಿದ್ದಾರೆ ಹಾಕಬೇಕು. ಇವಾಗ ಸ್ವಲ್ಪ ಅವ್ರಿಗೆ ಟೀ ಮಾಡ್ಕೊಟ್ಬಿಟ್ಟು ಅಡುಗೆ ಮಾಡಬೇಕು. ಅವ್ರ ಫೇವ್ರೇಟ್ ಮೊಳಕೆ ಕಾಳು ಸಾರು ಮಾಡೋದ ಅಂದ್ಕೊಂಡಿದ್ದೀನಿ. ಅವರೇ ತಿಂದು ಸುಮಾರು 1 ತಿಂಗಳ ಮೇಲಾಯಿತು. ನಾನೇ ತಿನ್ನಿಸ್ತಾಯಿದ್ದೆ. ಇವತ್ತು ಅವ್ರ ಬ್ಯಾಟಿಂಗ್, ಹೆಂಗೆ ತಿಂತಾರೆ ನೋಡೋಣ. ಇವತ್ತಿನ ಅಡುಗೆ ಮೊಳಕೆ ಕಾಳು ಸಾರು, ಪಲ್ಯ, ಕುಂಬಳಕಾಯಿ ಪಲ್ಯ ಇದೆ ಸ್ವಲ್ಪ, ನೋಡೋಣ. ಆದರೆ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇದೆಯಲ್ಲ ಹಾಲೆಲ್ಲ ಕೈಯಾರ ಹೋಗಿ ಮುರಿದೋಗಿರೋ ರಿಪೇರಿ ಮಾಡಿಸಿಲ್ವಾ? ಮಾಡಿಸಿದ್ರೆ ರಿಪೇರಿಯ ಇನ್ನೇನು ನನ್ನಂಗೆ ನೋಡ್ಕೊಳ್ಳಿ. ಯಾರೋ ನಾನು ನಿನ್ನ ನೋಡ್ಕೊಂಡಿರೋದು. ನೋಡ್ಕೊಂತೀವಿ ಕಣಪ್ಪ. ಏನಾಗೈತೆ? ಪರ್ಫೆಕ್ಟಾಗಿ ಊಟೈತಾ? ಡೊಂಕ ಮೂಳೆ ಅದು ನಮ್ಗೆ ಗೊತ್ತಾಯ್ತೆ ಒಳಗಿರೋದು. ಎಷ್ಟೊಂದು ದಿನ ಆಗಿತ್ತು ಗೊತ್ತಾ ವೀಡಿಯೋ ಮಾಡ್ಬೋದು. ನಾನು ಕೈ ಮುರಿದೋಗಿದ್ದು ಮಾಡಿದ, ಮಾಡಬೇಕಾಯ್ತು. ಕೈ ಬಿದ್ದಿರ್ತು ನಾನು. ಓಹೋ, ನೀನು ಹಂಗೆ ಮಾಡ್ತಿದ್ದ? ನಾನು ಕಾಲು ಮುರ್ಕೊಂಡಿದ್ರೆ, ಕೈ ಮುರ್ಕೊಂಡಿದ್ರೆ ನಾನು ಮಾಡೋದೇ ಇಲ್ವಲ್ಲ ವಿಡಿಯೋನು. ಇಷ್ಟೊಂದು ಎಣ್ಣೆ ಆಡ್ತೀಯಲ್ಲ ನನ್ನ ಮೇಲೆ ಅಲ್ವಾ? ಸುಮ್ಮನೆ ಹಿಂಗಾದ್ರೆ ಹಂಗಿರ್ಬೋದು, ಹಂಗಾದ್ರೆ ಏನೂ ಆಗಲ್ಲ. ಎಲ್ಲ ಬೇಕು ಮನುಷ್ಯನಿಗೆ, ಕೈ ಕಾಲು ಆರೋಗ್ಯ ಇರಬೇಕು. ಹೊಟ್ಟೆ ತುಂಬ ಊಟ ಆರೋಗ್ಯ ಇದ್ರೆ ಸಾಕು. ನಾವು ಚೆನ್ನಾಗಿರೋ ತಾನೆ ಸಂಪಾದನೆ ಮಾಡ್ಕೋಬೋದು ಮುಂದಕ್ಕೆ. ಅದೇನೋ ಜ್ವರ ಬಂದುಬಿಟ್ರೆ ಸುಮ್ಮನೆ ಇರ್ಬೋದು, ಕೈ ಚೆನ್ನಾಗಿದ್ರೆ ಕಾಲು ಚೆನ್ನಾಗಿದ್ರೆ ಹೆಂಗೆ ನೋಡ್ಕೊ, ಏನೂ ಆಗಲ್ಲ. ಎಲ್ಲ ನೆಟ್ಗಿರ್ಬೇಕು. ನೆಟ್ಗಿದ್ರೆ ಕಷ್ಟವಾಗೈತೆ ಇವಾಗ ಜೀವನ ಮಾಡೋದು. ಇವಾಗ ಬಿಸಿನೀರಲ್ಲಿ ಕೈನ ಫುಲ್ಲು ಎಕ್ಸಸೈಜ್ ಮಾಡಿ ಅಂತ ಫುಲ್ ಮುಳುಗಿಸಿ, ಅದೆಲ್ಲ ಸ್ಕಿನ್ನೆಲ್ಲ ಫುಲ್ ದಪ್ಪ ಆಗೋಗಿದೆ, ಸ್ಕಿನ್ನು ಮತ್ತು ಬೆರಳುಗಳೆಲ್ಲ ಒಂಥರ. ಆಮೇಲೆ ಎಳೀತಾ ಇದೆ ಚರ್ಮ ಎಲ್ಲ, ಗಾಳಿ ಅಡಿಲ್ಲ ಏನಿಲ್ವಲ್ಲ, ಹಂಗಾಗಿ 1 ತಿಂಗಳು ಜನವರಿ
3ಕ್ಕೆ ಆಗಿದ್ದು ಇದು ಕೈ ಫ್ರ್ಯಾಕ್ಚರು. ಅದಕ್ಕೆ ಆ ವೀಡಿಯೋನ ಹಾಕಿರಲಿಲ್ಲ. 1-2 ವೀಡಿಯೋ ಫಸ್ಟೇ ವೀಡಿಯೋ ಮಾಡಿ ಇಟ್ಕೊಂಡಿದ್ದನ್ನ ಹಾಕ್ದೆ. ಇರೋದ್ರಲ್ಲಿ ಖುಷಿ ಪಡೋಣ ಅಂತ ಖುಷಿಯಾಗಿ ನಾನು ಅಷ್ಟು ನೋಡ್ಕೊಂಡಿದ್ದೀನಿ. ಆಮೇಲೆ ವೆಜ್ಜಲ್ಲೇ ಜಾಸ್ತಿ ಊಟ ಕೊಟ್ಟಿದ್ದೀನಿ. ನಾನ್ ವೆಜ್ ಅವ್ರಿಗೆ ತಿನ್ನೋಕ್ಕಾಗ್ತಿರ್ಲಿಲ್ಲ ಲೆಫ್ಟು, ನಾನು ಮುಟ್ಟಲ್ಲ ಅನ್ನೋಕ್ಕೋಸ್ಕರ. ನಿಮಗೆ ಯಾವ್ಯಾವ ಊಟ ಅಂದರೆ ಮೂಳೆ ಕೂಡ್ಕೊಳ್ಳೋಕ್ಕೋಸ್ಕರ ಫ್ರ್ಯಾಕ್ಚರ್ ಆಗಿದ್ದರೆ ಯಾವ್ಯಾವ ಊಟ ತಿಂದರೆ ಬೇಗ ಕೈ ಫ್ರ್ಯಾಕ್ಚರ್ ಆಗಿರೋ ಮೂಳೆ ಬೇಗ ಹುಷಾರಾಗುತ್ತೆ ಅನ್ನೋರು ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ತುಂಬ ಲೆಂತಿ ಆಗುತ್ತೆ ವೀಡಿಯೋ ಅಂದ್ಬಿಟ್ಟು ವೀಡಿಯೋ ಮಾಡಿಲ್ಲ. ಆ ಥರ ಇಟ್ಕೊಂಡು ಸ್ವಲ್ಪ ಫೋಲ್ಡ್ ಮಾಡಿ ಅಂತ ಹೇಳಿದರು. ನಾನು ಆದಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಊಟ ತಿನ್ಸೋದ್ರಿಂದ ಎಲ್ಲ ಜವಾಬ್ದಾರಿನೂ ನನ್ನ ಮೇಲೆ ಇತ್ತು. ಆದ್ರೂ ಖುಷಿಯಾಗಿ ನನ್ನ ಕೈಲಿ ಆದಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅವ್ರನ್ನ. 1% ನನಗೆ ಕೈ ಇಲ್ವಲ್ಲಪ್ಪ ಅನ್ನೋಷ್ಟು ನೋವಿಲ್ಲದಷ್ಟು ನನ್ನ ಕೈಲಿ ಆದಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಇರೋದ್ರಲ್ಲಿ ಖುಷಿ ಪಡೋಣ ಅಷ್ಟೇ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.